ಇಂದು ನಾವು ಸೇರುವುದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ. ಪ್ರತಿ ವರ್ಷ ಜೂನ್ 5ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಜೂನ್ 5ರಂದೇ ಯಾಕೆ ಆಚರಿಸುತ್ತೇವೆ? 1972ರಲ್ಲಿ ಸ್ವೀಡನ್ನ ರಾಜಧಾನಿ ಸ್ಟಾಕ್ಹೋಮ್ನಲ್ಲಿ ಮಾನವ ಪರಿಸರದ ಕುರಿತು ವಿಶ್ವಸಂಸ್ಥೆಯ ಮೊದಲ ಪ್ರಮುಖ ಸಮ್ಮೇಳನ ನಡೆಯಿತು. ಅದು ಜೂನ್ 5ರಂದು ಪ್ರಾರಂಭವಾಗಿ ಜೂನ್ 16ರವರೆಗೆ ನಡೆಯಿತು. ಈ ಸಮ್ಮೇಳನದ ಫಲವಾಗಿಯೇ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಸ್ಥಾಪನೆವಾಯಿತು. ನಂತರ 1973ರಿಂದ ಪ್ರತಿ ವರ್ಷ ಜೂನ್ 5ಅನ್ನು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸಲು ನಿರ್ಧರಿಸಲಾಯಿತು. ಆದ್ದರಿಂದ ಈ ದಿನವು ಪರಿಸರದ ಬಗ್ಗೆ ಜಾಗತಿಕ ಜಾಗೃತಿಯ ಹುಟ್ಟುಹಬ್ಬವಾಗಿದೆ. ಈ ದಿನದ ಮುಖ್ಯ ಉದ್ದೇಶ ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಅದರ ರಕ್ಷಣೆಗೆ ಕ್ರಮ ಕೈಗೊಳ್ಳಲು ಪ್ರೇರೇಪಿಸುವುದು. ವಿಶ್ವ ಪರಿಸರ ದಿನದ ಮಹತ್ವ: ನಮ್ಮ ಭೂಮಿಯು ಅರಣ್ಯನಾಶಕ, ಪ್ಲಾಸ್ಟಿಕ್ ಮಾಲಿನ್ಯ, ಜಲಮಾಲಿನ್ಯ, ವಾಯು ಮಾಲಿನ್ಯದಿಂದ ತೀವ್ರವಾಗಿ ಬಳಲುತ್ತಿದೆ. ಈ ದಿನವು ಪರಿಸರದ ಬಗ್ಗೆ ಜಾಗತಿಕವಾಗಿ ಚರ್ಚಿಸಲು, ಪರಿಹಾರಗಳನ್ನು ಹುಡುಕಲು ಮತ್ತು ನಾಯಕರು, ಸಮುದಾಯಗಳು, ಸಂಸ್ಥೆಗಳು ಒಟ್ಟಾಗಿ ಕೆಲಸ ಮಾಡಲು ಒಂದು ವೇದಿಕೆಯಾಗಿದೆ. ಇದು ನಮಗೆ ನೆನಪಿಸುತ್ತದೆ, ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ವಿಶ್ವ ಪರಿಸರ ದಿನದಂದು ಮಾತ್ರ ಏಕೆ ಸಸಿ ನೆಡಬೇಕು? ಪ್ರಶ್ನೆ ತುಂಬಾ ಸೂಕ್ತವಾಗಿದೆ. ನಿಜವಾಗಿಯೂ ನಾವು ಕೇವಲ ಈ ಒಂದು ದಿನದ ಮಾತ್ರ ಸಸಿ ನೆಡಬಾರದು. ಪ್ರತಿದಿನವೂ ಪರಿಸರ ದಿನವಾಗಿರಬೇಕು. ಆದರೆ ಈ ದಿನವು ಜಾಗತಿಕ ಜಾಗೃತಿಯ ಪ್ರಬಲ ಸಂಕೇತವಾಗಿದೆ. ಈ ದಿನದ ಮಹತ್ವವೇನೆಂದರೆ ನಾವು ಮರ ನೆಡಬೇಕು, ಅವುಗಳನ್ನು ಬೆಳೆಸಬೇಕು ಎಂಬ ಸಂದೇಶವನ್ನು ಲಕ್ಷಾಂತರ ಜನರಿಗೆ ತಲುಪಿಸುವುದು. ಆದ್ದರಿಂದ ಈ ದಿನವನ್ನು ಪ್ರಾರಂಭದ ಬಿಂದುವಾಗಿ ತೆಗೆದುಕೊಂಡು ನಂತರ ಪ್ರತಿದಿನವೂ ಕನಿಷ್ಠ ಒಂದು ಗಿಡವನ್ನಾದರೂ ನೆಡುವ ಅಥವಾ ನೋಡಿಕೊಳ್ಳುವ ಅಭ್ಯಾಸ ಮೂಡಿಕೊಳ್ಳಬೇಕು. ಈ ದಿನ ಮಾತ್ರ ಸಾಕು, ಅದು ತಪ್ಪು ಕಲ್ಪನೆ. ಬದಲಿಗೆ ಈ ದಿನವನ್ನು ಸಸಿ ನೆಡುವ ಅಭಿಯಾನದ ಆರಂಭ ಎಂದು ತಿಳಿಯಬೇಕು. ಕೊನೆಯಲ್ಲಿ ನಾವು ಮರಗಳನ್ನು ಕಡಿದು ನಾಗರಿಕತೆ ಕಟ್ಟಿದ್ದೇವೆ. ಆದರೆ ಮರಗಳಿಲ್ಲದೆ ನಾಗರಿಕತೆ ಬದುಕಲು ಸಾಧ್ಯವಿಲ್ಲ. ನಾವು ಇಂದು ಮಾಡುವ ಪ್ರತಿಯೊಂದು ಸಣ್ಣ ಕ್ರಮ, ಕಸವನ್ನು ಕಸ ಬುಟ್ಟಿಯಲ್ಲೇ ಹಾಕುವುದು, ಪ್ಲಾಸ್ಟಿಕ್ ಬಳಸದಿರುವುದು, ನೀರು ಉಳಿಸುವುದು ಮತ್ತು ಹೌದು, ಮರ ನೆಡುವುದು, ಅದು ನಮ್ಮ ಭವಿಷ್ಯವನ್ನು ಉಳಿಸುತ್ತದೆ. ಆದ್ದರಿಂದ ಈ ವಿಶ್ವ ಪರಿಸರ ದಿನದಂದು ಪ್ರತಿಜ್ಞೆ ಮಾಡೋಣ. ಕೇವಲ ಒಂದು ದಿನವಲ್ಲ, ಪ್ರತಿದಿನವೂ ಪರಿಸರವನ್ನು ಗೌರವಿಸೋಣ, ಹೆಚ್ಚು ಮರಗಳನ್ನು ನೆಡೋಣ, ಕಡಿದಿರುವ ಮರಗಳ ಬಗ್ಗೆ ವಿಷಾದಿಸುವ ಬದಲು ಹೊಸ ಗಿಡಗಳನ್ನು ಬೆಳೆಸೋಣ. ಕೊನೆಯದಾಗಿ ನಾನು ನನ್ನ ಭಾಷಣೆಯನ್ನು ಈ ಉಲ್ಲೇಖನದೊಂದಿಗೆ ಮುಗಿಸುತ್ತೇನೆ. ಭೂಮಿಗೆ ನಾವು ನೀಡುವ ಅತ್ಯುತ್ತಮ ಉಡುಗೊರೆ ಎಂದರೆ ಹಸಿರು. ಭವಿಷ್ಯಕ್ಕೆ ನಾವು ನೀಡುವ ಅತ್ಯುತ್ತಮ ಪರಂಪರೆ ಎಂದರೆ ಪರಿಸರ ಸಂರಕ್ಷಣೆ. ಬನ್ನಿ, ಈ ವಿಶ್ವ ಪರಿಸರ ದಿನದಂದು ಒಂದು ಸಂಕಲ್ಪ ಮಾಡೋಣ. ಒಬ್ಬ ವ್ಯಕ್ತಿ, ಒಂದು ಗಿಡ, ಒಂದು ಹಸಿರು ಭವಿಷ್ಯ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.